ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ನಡುವೆ ಯುದ್ಧ ಆದ್ರೆ ಯಾರು ಗೆಲ್ತಾರೆ? ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭದ ಮಾತಲ್ಲ. ಆಚೆ ಕಡೆಯಿಂದ ನೋಡೋದಕ್ಕೆ ಪಾಕಿಸ್ತಾನ್ನ ಆರ್ಮಿ ತುಂಬಾನೇ ಸ್ಟ್ರಾಂಗ್ ಇದ್ರು ಹಾಗೆ ಅಫ್ಘಾನಿಸ್ತಾನ್ ಹತ್ರ ಏರ್ ಫೋರ್ಸೇ ಇಲ್ಲದೆ ಇರೋದು ಬಹಳ ವೀಕ್ ವಿಷಯ ಅನ್ನಿಸ್ರು. ಇದುವರೆಗೂ ಇಷ್ಟು ವರ್ಷಗಳಲ್ಲಿ ಯಾರು ಕೂಡ ಅಫ್ಘಾನಿಸ್ತಾನವನ್ನ ಸಂಪೂರ್ಣವಾಗಿ ಸೋಲಿಸಿ ಕಾನ್ಕರ್ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಅಫ್ಘಾನಿಸ್ತಾನದ ಟೆರೇನ್ ವಿಚಾರವಾಗಿ ಪಾಕಿಸ್ತಾನ್ ಹಾಗೆ ಅಫ್ಘಾನಿಸ್ತಾನ್ ನಡುವೆ 2640 ಕಿಲೋಮೀಟರ್ ಉದ್ದಗಲದ ಸಿಕ್ಕಾಪಟ್ಟೆ ದೊಡ್ಡ ಗಡಿ ಇದೆ. ಇಲ್ಲಿ 8 ಅಫಿಷಿಯಲ್ ಕ್ರಾಸಿಂಗ್ ಇದೆ, ಆದ್ರೆ 106 ಅನ್ಅಫಿಷಿಯಲ್ ಇರ್ರೆಗ್ಯುಲರ್ ಕ್ರಾಸಿಂಗ್ಸ್ ಇದೆ. 12 ಬಾರ್ಡರ್ ಮಾರ್ಕೆಟ್ ಇದೆ. ಸರಿ ಸುಮಾರು ಸಿಕ್ಕಾಪುಟ್ಟ ಯುದ್ಧ ಶುರುವಾಗಿ 38 ದಿವಸ ಆಗಿದೆ. ಇಷ್ಟರಲ್ಲೇ 2000 ಕೋಟಿಗೂ ಅತ್ಯಧಿಕವಾಗಿ ಲಾಸಸ್ ಆಗಿದೆ. ಯಾಕೆಂದ್ರೆ ಬಾರ್ಡರ್ ಬಂದ್ ಆಗಿದೆ. ಯುದ್ಧಕ್ಕೆ ಕಾರಣ ಏನು? ಪಾಕಿಸ್ತಾನ್ ಹೇಳೋ ಪ್ರಕಾರ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಅನ್ನೋ TTP ಅನ್ನೋ ಒಂದು ಮಿಲಿಟೆಂಟ್ ಗುಂಪು ಪಾಕಿಸ್ತಾನದ ಒಳಗೆ ಅಟ್ಯಾಕ್ ಮಾಡಿ ತುಂಬಾನೇ ಗಲಭೆ ಉಂಟು ಮಾಡ್ತಾ ಇದೆ. ಇದನ್ನ ನೀವು ನಿಲ್ಲಿಸಬೇಕು ಅಂತ. ಯಾಕಂದ್ರೆ TTP ಉದ್ದೇಶ ಏನಪ್ಪಾ ಅಂದ್ರೆ ಪಾಕಿಸ್ತಾನದ ಸರ್ಕಾರವನ್ನು ಉರುಳಿಸಿ ಹೊಸ ಒಂದು ಸರ್ಕಾರವನ್ನ ಅಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದು. ಅದನ್ನ ವಿರೋಧಿಸಿ ಪಾಕಿಸ್ತಾನ ಇತ್ತೀಚೆಗೆ ಕಾಬೂಲಲ್ಲಿ ಕೂಡ ಏರ್ ರೈಡ್ ಮಾಡ್ತು. ಹಾಗೆ ಇನ್ನೊಂದು ಕಡೆ ಏರ್ ರೈಡ್ ಮಾಡಿದಾಗ 3 ಅಫ್ಘಾನಿಸ್ತಾನ್ ಕ್ರಿಕೆಟರ್ಸ್ ಕೂಡ ಇದರಲ್ಲಿ ಮರಣವನ್ನ ಹೊಂದ್ರು. ಅಲ್ಲಿಂದ ಶುರುವಾದಂತಹ ಈ ಕಲಹ, ಹಾಗೆ ಭಾರತದ ಜೊತೆಗೆ ನಡೆದಂತಹ ಸ್ನೇಹ ಸಂಬಂಧ, ಇದೆಲ್ಲದರ ಜಿಯೋಪೊಲಿಟಿಕ್ಸ್ ನ ಸಲುವಾಗಿ ಹೊರಹೊಮ್ಮಿದ ಈ ಯುದ್ಧ ಶುರುವಾಗಿಲ್ಲ ಅಂದ್ರೂ ಒಂದು ರೀತಿಯ ಕೋಲ್ಡ್ ವಾರ್, ಮತ್ತೆ ಚಿಕ್ಕ ಪುಟ್ಟ ಶೆಲ್ಲಿಂಗು, ಮತ್ತೆ ಇವ್ರು ಆ ಕಡೆ ಹೊಡೆಯೋದು, ಅವರು ಈ ಕಡೆ ಬಂದು ಹೊಡೆಯೋದು, ಈ ತರ ಒಂದು ವಾತಾವರಣ ಕಳೆದ 38 ದಿವಸಗಳಿಂದ ನಡೀತದೆ. ಈ ಒಂದು ವಾತಾವರಣವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಯ ಬಹಳ ಫೇಮಸ್ ಆದ ತೋರ್ಖಾಮ್ ಬಾರ್ಡರ್ಗೆ ಇವತ್ತು ನಾವು ಬಂದಿದ್ದೀವಿ. ಬಹಳ ಸೆನ್ಸಿಟಿವ್ ಸಮಯದಲ್ಲಿ ಬಂದಿದ್ದೀವಿ. ಹುಷಾರಾಗಿರ್ಬೇಕು. ಇಲ್ಲಿ ಯಾರಿಗೂ ನಾವು ಇಂಡಿಯನ್ಸ್ ಅಂತ ಕೂಡ ಹೇಳ್ತಾ ಇಲ್ಲ. ಬನ್ನಿ ಇವತ್ತಿನ ಸಿಚುವೇಶನ್ ಅರ್ಥ ಮಾಡಿಕೊಂಡು ಈ ಅತ್ಯದ್ಭುತವಾದ ವಿಡಿಯೋನ ನೋಡೋಣ. ಮೊಟ್ಟ ಮೊದಲು ಲೈಕ್ ಮಾಡಿ ವಿಡಿಯೋನ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದ್ರೆ ವಿಡಿಯೋನ ಶೇರ್ ಮಾಡಿ. ಈ ರೀತಿ ಅತ್ಯಂತ ಹೈ ರಿಸ್ಕ್ ವಿಡಿಯೋಸ್ಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಅಫ್ಘಾನಿಸ್ತಾನದ ಬಹಳ ಡೇಂಜರಸ್ ಆದ ಪಾಕಿಸ್ತಾನದ ಗಡಿಯಿಂದ ಕೇವಲ 40-50 ಕಿಲೋಮೀಟರ್ ದೂರದಲ್ಲಿರುವಂತಹ ಜಲಾಲಾಬಾದ್ ನಗರದಲ್ಲಿ. ಇದು ನನ್ನ ಹೋಟ್ಲು. 500 ರೂಪಾಯಿ ಹೋಟ್ಲು. 4 ಜನ ಇದ್ವಿ. ತಲೆಗೆ ಎಷ್ಟು ಬಿತ್ತು? 125. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬೇರೆ ಆಪ್ಷನ್ ಇಲ್ಲ. ರಾತ್ರಿ ಲೇಟಾಗಿ ಬಂದ್ವಿ. ಇವತ್ತಿನ ದಿವಸವನ್ನು ಶುರು ಮಾಡ್ತಾ ಇದ್ವಿ. ಸಿಕ್ಕಾಬಟ್ಟೆ ಆ್ಯಕ್ಷನ್ ಅಡ್ವೆಂಚರ್ ಅಂತೂ ಇದ್ದೇ ಇರುತ್ತೆ. ಅಫ್ಘಾನಿಸ್ತಾನ ಅಲ್ವಾ? ನೋಡೋಣ ಬನ್ನಿ, ಪ್ರತಿಯೊಂದು ತೋರಿಸ್ತೀನಿ. ನನಗೂ ಗೊತ್ತಿಲ್ಲ ಇವರಿನ ಬಗ್ಗೆ ಏನನ್ನು, ಎಲ್ಲ ತಿಳ್ಕೊಂಡು ನಿಮಗೂ ಅರ್ಥ ಮಾಡಿಸೋಂತಹ ಪ್ರಯತ್ನ ಮಾಡ್ತೀನಿ. ವಿಡಿಯೋಗೊಂದು ಲೈಕ್ ಒತ್ಬಿಡಿ, ಹಾಗೆ ಪ್ರತಿಯೊಂದು ವಿಡಿಯೋನು ಕೂಡ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಲವ್ ಯು. ಇವರೇ ನಮ್ಮ ಹೋಟೆಲ್ ಮ್ಯಾನೇಜರು. ಥ್ಯಾಂಕ್ ಯು ಚಾಚಾ. ಸಿ ಯು. ಬಾಯ್. ಒಳಗೆ ಶೂ ಅಲೌಡ್ ಇಲ್ಲ, ಹೊರಗೆ ಹಾಕ್ಕೊಂಡು ಹೋಗಬೇಕು. ನೋಡಿ ಹೆಂಗೆ ವಿಚಿತ್ರವಾದ ಲೊಕೇಶನ್ಗಳಿದೆ ನಮ್ಮ ಹೋಟ್ಲು. ಅದು ಮಾರ್ಕೆಟ್ ಮಧ್ಯ. ನೆನೆ ರಾತ್ರಿ ಬೇರೆ ಆಪ್ಷನ್ ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಹಿಡಿದಿದ್ದು. ಗಾಡಿ ಕೆಟ್ಟೋಗಿ ಲೇಟ್ ಆಯಿತು. ಗಾಡಿ ಇಲ್ಲೇ ಬಂದಿದೆ. ಸೂಪರ್ ಅಲ್ಲ? ಸ್ವಾಗತ ಎಲ್ಲರಿಗೂ ಜಲಾಲಾಬಾದ್ಗೆ. ರಾತ್ರಿನೇ ಬೇರೆ ಥರ ಇತ್ತು, ಬೆಳಗ್ಗೆನೇ ಬೇರೆ ಥರ ಕಾಣಿಸ್ತಾ ಇದೆ. ಈಗ ನಾವು ಜಲಾಲಾಬಾದ್ ಸಿಟಿಯಿಂದ ಇಲ್ಲಿಂದ ಒಂದು 69-70 ಕಿಲೋಮೀಟರ್ ದೂರದಲ್ಲಿರೋ ತೋರ್ಖಾಮ್ ಪಾಕಿಸ್ತಾನದ ಗಡಿಯ ಕಡೆಗೆ ಹೋಗ್ತಾ ಇದ್ದೀವಿ. ಆ ಒಂದು ಗಡಿಯ ನಾಡು, ಅಲ್ಲಿನ ವಾತಾವರಣ ಹೆಂಗಿರುತ್ತೆ, ಸದ್ಯದ ಪರಿಸ್ಥಿತಿಯಿಂದ ತೋರಿಸೋದಕ್ಕೆ. ಈಗ ನೀವು ನೋಡ್ತಾ ಇದ್ದೀರಾ ಜಲಾಲಾಬಾದ್ನ ಸಿಟಿಯ ದೃಶ್ಯಾವಳಿಗಳು. ಆಟೋಗಳು ಎಲ್ಲೆಲ್ಲೂ, ಭಾರತ ದೇಶದ್ದೇ ಸಿಕ್ಕಾಪಟ್ಟೆ ಸಾವಿರಾರು ಆಟೋ ಇದೆ ಅಂತೀವಿ. ನೋಡಿ ರೋಡಲ್ಲಿ ಆಟೋ ಬಿಟ್ಟರೆ ಬೇರೇನೂ ಕಾಣಿಸ್ತಾ ಇಲ್ಲ. ಜಲಾಲಾಬಾದ್ ನಂಗಹಾರ್ ಪ್ರಾವಿನ್ಸ್ನ ಅತ್ಯಂತ ದೊಡ್ಡ ನಗರ. ಇಲ್ಲಿನ ಜನಸಂಖ್ಯೆ 2 ಲಕ್ಷ ಜನಗಳಿದ್ದಾರೆ. ಏರಿಯಾ ಏನು ತುಂಬ ದೊಡ್ಡದಲ್ಲ, ಆದರೂ ಸಿಕ್ಕಾಪಟ್ಟೆ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ. ಇದೆಲ್ಲ ಮಿಲಿಟ್ರಿ ಏರಿಯಾಗಳು. ಬಾರ್ಡರ್ಗೆ ಹತ್ರ ಇದೆ ಅಲ್ವಾ, ಎಲ್ಲ ಕಡೆನೂ ಮಿಲಿಟ್ರಿ ಪೋಸ್ಟ್ಗಳನ್ನ ನೋಡ್ಬೋದು ನೀವು. ಅಂದರೆ ಏನೇ ಯುದ್ಧ ಆದ್ರೂ ಇಲ್ಲಿಂದ ಇಮಿಡಿಯೇಟ್ಲಿ ಸೈನ್ಯವನ್ನು ಆ ಕಡೆ ಕಳಿಸೋದಕ್ಕೆ ಬೇಕಾಗಿರೋ ತಯಾರಿ. ಬಹಳ ಸೆನ್ಸಿಟಿವ್ ಮತ್ತು ಡೇಂಜರಸ್ ಟೈಮಲ್ಲಿ ಪಾಕಿಸ್ತಾನ್ ಬಾರ್ಡರ್ ಕಡೆ ಅಫ್ಘಾನಿಸ್ತಾನದ ಕಡೆಯಿಂದ ಹೋಗ್ತಾ ಇದ್ದೀವಿ. ಹೋಗ್ಬಾರ್ದಾ ಗೊತ್ತಿಲ್ಲ, ಬಟ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಮುಂದುವರಿಸ್ತಾ ಇದ್ದೀವಿ. ಒಂದು ರೀತಿ ಚೆಕ್ ಪಾಯಿಂಟ್ ಅಲ್ವಂತೆ. ಚೆಕ್ ಪಾಯಿಂಟ್ ಅಂದ್ಕೊಂಡ್ವಿ.
ಈ ಏರಿಯಾಗಳಲ್ಲಿ ತುಂಬ ಡ್ರೈ ಆಗುತ್ತೆ ಮತ್ತು ಡಿಹೈಡ್ರೇಷನ್ ಆಗುತ್ತೆ, ಅದಕ್ಕೆ ಶುಗರ್ ಕೇನ್ ಜ್ಯೂಸ್ ಹೇಳಿದ್ದೀವಿ. ನೋಡಿ ಸೌದೆಕಾಯಿ ತಂದಿರೋ ಒಂದು ಫುಲ್ ಪ್ಯಾಕೆಟ್. ಈ ಥರ ಹೆಲ್ದಿಯಾಗಿ ತೊಗೋತಾ ಇರಬೇಕು, ಇಲ್ಲಾಂದರೆ ಅಷ್ಟೇ ಡಮ್ಮಿಲಿ ಸುಸ್ತಾಗ್ಬಿಡುತ್ತೆ. ಜಲಾಲಾಬಾದಿಂದ ಪಾಕಿಸ್ತಾನ್ ಬಾರ್ಡರ್ ಕಡೆ ಹೋಗಬೇಕಾದ್ರೆ ರಸ್ತೆಯಲ್ಲಿ ಒಂದು ಆರೆಂಜ್ ಕಿತ್ತಳೆ ಮರದ ಆರ್ಚರ್ಡ್ ಸಿಕ್ತು. ಈ ಒಂದು ತೋಟವನ್ನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ನೀವು ನೋಡ್ತಾ ಇದ್ದೀರಾ ಅಫ್ಘಾನಿಸ್ತಾನ್ ದೇಶದ ಕಿತ್ತಳೆ ಮರಗಳನ್ನು. ಎಷ್ಟು ಸಖತ್ತಾಗಿರೋ ಲೊಕೇಶನಲ್ಲಿ ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ. ಇನ್ನೇನು ನಾವು ಪಾಕಿಸ್ತಾನದಿಂದ ಕೆಲವೇ ಕಿಲೋಮೀಟ್ರ್ ದೂರ ಇದ್ದೀವಿ. ಅಂಥ ಒಂದು ಜಾಗದಲ್ಲಿ ಭಾಳ ಅಮೋಘವಾದ ಕಿತ್ತಳೆ ಹಣ್ಣಿನ ತೋಟ. ಗೊಂಚಲು ಬಿಟ್ಟಿದೆ ಎಲ್ಲ ಕಡೆನೂ. ಇಲ್ಲಿಯ ಆರೆಂಜಸ್ಸು ವಿಶ್ವ ಪ್ರಸಿದ್ಧ ಅಂತೆ, ಎಲ್ಲ ಕಡೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರಂತೆ. ಸೀದಾ ಏನು ಪರ್ವತ ಕಾಣಿಸ್ತಾ ಇದೆಯಲ್ಲ, ಅದ್ರ ಹಿಂದೆ ಪಾಕಿಸ್ತಾನ ಇರೋದು. ಇವಾಗ ನಾವು ಅಫ್ಘಾನಿಸ್ತಾನ್ ಪಾಕಿಸ್ತಾನದ ಬಾರ್ಡರ್ ಹೋಗ್ತಾ ಇದ್ದೀವಿ. ಆ ಬಾರ್ಡರ್ನ ನೀವು ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ, ಅದು ಅಲ್ಲಿ ಪರ್ಮಿಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಹತ್ತಿರ ಅಂತೂ ಹೋಗುವಂತಹ ಪ್ರಯತ್ನ ಮಾಡ್ತೀವಿ. ಜಸ್ಟ್ ಇಲ್ಲೇ ನೋಡಿ, ಕಣ್ಣೆದುರುಗಡೆ ಇರುವಂತಹ ಪರ್ವತದ ಆ ಕಡೆಗೆ ಪಾಕಿಸ್ತಾನ, ಈ ಕಡೆಗೆ ಅಫ್ಘಾನಿಸ್ತಾನ. ಈ ಕಡೆ ಏನು ನೋಡ್ತಾ ಇದ್ದೀರಾ, ಇವೆಲ್ಲ ಲೈನಿಗೆ ನೋಡಿ ಗಾಡಿಗಳಲ್ಲಿ ಸೇಬು, ಆಲೂಗೆಡ್ಡೆ, ಈರುಳ್ಳಿ ಎಲ್ಲ ಸಾಮಾನುಗಳನ್ನ ಟ್ರಕ್ ಒಳಗೆ ತುಂಬಿಕೊಂಡು ಏನು ಕಾಯ್ತಾ ಇದ್ರಲ್ಲ ಲೈನು, ಇದಿಷ್ಟು ಲೈನು ಕೂಡ ಪಾಕಿಸ್ತಾನದ ಒಳಗೆ ಹೋಗೋಕ್ಕೋಸ್ಕರ ಕಾಯ್ತಾ ಇರುವಂತಹ ಟ್ರಕ್ಸು. ಪ್ರತಿನಿತ್ಯ ಸಾವಿರಾರು ಟ್ರಕ್ಗಳು ಊಟ ತಿಂಡಿ ದವಸ ಧಾನ್ಯ ತೊಗೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಮೊನ್ನೆ ಹೇಳ್ತಾಯಿದ್ರು ಸ್ವಲ್ಪ ದಿವಸ ಎಲ್ಲ ರಫ್ತನ್ನ ಬಂದ್ ಮಾಡಿದರು. ಆವಾಗ ಟೊಮೆಟೊ ಎಲ್ಲ KG 1,500 ರೂಪಾಯಿ ಆಗಿತ್ತು ಪಾಕಿಸ್ತಾನದಲ್ಲಿ. ಯಾಕಂದರೆ ಇಲ್ಲಿಂದ ಬಹಳ ಕಮ್ಮಿ ರೇಟಲ್ಲಿ ಹೋಗುತ್ತಂತೆ. ಇವತ್ತು ಪ್ರಾಬ್ಲಮ್ ಆಗಿರೋದ್ರಿಂದ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ಇವಾಗ ಮತ್ತೆ ಮೋಸ್ಟ್ಲಿ ಶುರು ಆಗಿರಬೇಕು, ಅಥವಾ ಇವರೆಲ್ಲ ಯಾಕೆ ನಿಂತಿದ್ದಾರೆ ಅಥವಾ ಎಷ್ಟೊತ್ತಿಂದ ನಿಂತಿದ್ದಾರೆ ಗೊತ್ತಿಲ್ಲ. ಎಲ್ಲ ಶುಕ್ರವಾರದ ಪ್ರೇಯರ್ಸ್ಗೆ ಕೂತಿಯಾರಲ್ಲಿ ಮಸೀದಿಲಿ. कैसे हो भाई? किधर जा रहे हो? ट्रक ड्राइवर हो? हाँ, क्यों ऐसे खड़ा कर दिया इधर? ये पाकिस्तान की वजह से कर रहे हैं। हाँ, क्यों? कौन? हाँ, दरवाजा बंद है और दरवाजा बंद हो गया, तो आपका माल इधर ही रुक गया? हमारा इधर कितना दिन हुआ बॉर्डर बंद है, अंगूर लोड है, हाँ, सारा खराब हो गया, ज्यादा तो गाड़ी वापस हो गया। दिखा सकते हो कुछ जो खराब हो गया है? हमारा गाड़ी तो पीछे खड़ा है और ये देखो ना पीछे क्या। ಚಲೋ ದಿಖಾओ ಕ್ಯಾ ಹೋಗಾ. ನೋಡ್ರಿ ಇಲ್ಲಿ ಹೆಂಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಾರ್ಡ್ರ್ ಬಂದಾಗಿರೋದ್ರಿಂದ ಎಲ್ಲ ಕೊಳ್ತೋಗ್ಬಿಟ್ಟಿದೆಯಂತೆ. ಇವರು ದ್ರಾಕ್ಷಿ ತಂದ್ರಂತೆ, ದ್ರಾಕ್ಷಿನೂ ಸಂಪೂರ್ಣವಾಗಿ ಫುಲ್ ಕೊಳ್ತೋಗ್ಬಿಟ್ಟಿದೆಯಂತೆ. ಇಲ್ಲಿ ನೋಡ್ಬೋದು ನೀವು, ನೋಡಿ ಹೆಂಗಿದೆ ಗಾಡಿಗಳು ಇವ್ರದ್ದೆಲ್ಲ. ಅಯ್ಯೋ, ಭಾಳ ಬೇಜಾರಿನ ಸಂಗತಿ ನೋಡ್ರಿ. ರೈತರು ಬೆಳೆದು ಕಷ್ಟಪಟ್ಟು ಬೆಳೆದಿರುವಂತಹ ಈರುಳ್ಳಿ ನೋಡಿ, ಹುಡುಗ ಅಲ್ಲಿ ಹೆಂಗೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಫುಲ್ಲು ಲಾಸು. ಯಾರ್ಯಾರು ಬೆಳೆದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೊರಟ್ರು ಅಷ್ಟು ಲಾಸ್ ಆಗ್ಬಿಟ್ಟಿದೆ. ಇಲ್ಲಿಂದ ಅಲ್ಲಿವರೆಗೂ ಎಲ್ಲರಿಗೂ ತೊಂದರೆ ಆಗಿದೆ. ಕ್ಯೂ ಐಸಾ ಹುವಾ ಭಾಯ್? ಕ್ಯೂ ಐಸಾ ಹುವಾ? हमारा दोस्त मल के इस तरह कर दिया उन्होंने साथ। यार हमारा कसूर क्या, हम सारे खड़े हो गए। मुश्किल हमारे लिए होता है और इनके फिर दोनों भाई हो जाता है, हमको फंसाया इन्होंने। तो ये आपका सारा सबका माल चला गया? ज्यादा कम से कम 20-25 गाड़ी तो वापस हो गया अंगूर का। ये सब जो कड़ा है अभी, जो है ना ये खड़ा है, इंतजार में खड़े कि बॉर्डर आज खोलेगा कल खोलेगा। तो अब खराब हो गया तो ये गया ना ये सब? बस ये खराब हो गया, देखो ना ये पड़ा हुआ है। ಇದಿಷ್ಟು ವೇಸ್ಟ್ ಆಗಿರುವಂಥದ್ದು ನೋಡಿ. ಇವ್ರದ್ದು ಗಾಡಿಗಳು ಹೆಂಗಿದೆ ಅಂತ, ಫುಲ್ಲು ಲೋಡೆಡ್ ಎಲ್ಲಾನು. ಇಲ್ಲಿಂದ ಅಲ್ಲಿವರೆಗೂ ಕಿತ್ನಾ ದೂರ ಇದೆ ಸರ್ ಬಾರ್ಡರ್? बॉर्डर इधर नजदीक है, 2-3 किलोमीटर भी नहीं है। ओ हौदा, ओके. आपकी नाम क्या है? सलीम। आप क्या लाए? आप क्या लाए हो? प्याज। ये प्याज इन्होंने लॉस हो गया? हाँ। कितने दिन से हो आप इधर? बस बॉर्डर से हम 2 दिन पहले आए, बॉर्डर बंद हो गया। आज कम से कम 18 दिन हुआ है बॉर्डर। ಓ 18 ದಿವಸ ಆಗಿದೆ ಅಂತಾರೆ. 18 ದಿವಸಗಳಿಂದ ಬಾರ್ಡ್ರು ಓಪನೇ ಆಗಿಲ್ಲ. ಇವರೆಲ್ಲ ನೋಡಿ ಇಲ್ಲೇ ಮಲಗಿರೋದು, ಇಲ್ಲೇ ಊಟ ತಿಂಡಿ ಮಾಡ್ಕೋತಾ ಇರೋದು, ಪ್ರತಿಯೊಂದನ್ನು ನೋಡ್ಬೋದು. ಹೆಂಗಿದೆ ನೋಡಿ ಕಂಡೀಷನ್ಸ್ ಇಲ್ಲಿ, ಭಾಳ ಹಾರ್ಶ್ ಕಂಡೀಷನ್ಸು. पापा कष्ट ट्रक ड्राइवर्स के. आप इधर ही खाना बना रहे हो, इधर ही सो रहे हो, ऐसे हो रहा है? हाँ, ऐसे भी खत्म हो रहा है।
क्या ಓ ದುಡ್ಡು ಖತಮ್ ಆಯ್ತಂತೆ, ಅಯ್ಯಯ್ಯೋ ಭಾಳ ಬೇಜಾರಾಯ್ತು ಕೇಳಿ. तो क्या करोगे अभी अभी क्या करें, बस इंतजार कर रहे हैं. ओपन होने के लिए? 2 दिन 4 दिन बातें कर रहे फिर बार पीछे चल जाते हैं. ಓಕೆ 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 ಹಿಂಗಿದೆ ನೋಡ್ರಿ ಇಲ್ಲಿ. ಯಪ್ಪ ಎಷ್ಟು ವೇಸ್ಟ್ ಆಗಿರೋದು, ಮೂಟೆ 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 ಲಾಸು. ಸಂಪೂರ್ಣವಾಗಿ ಇಲ್ಲಿಂದ ಎಲ್ಲಿವರೆಗೂ ನೋಡ್ತಿರೋ ಅಲ್ಲಿವರೆಗೂ ಲಾಸ್ ಆಗಿದೆ. ಈ ಒಂದು ಗಾಡಿ ಒಳಗೆ ನೋಡಿ ಕಲ್ಲಿದ್ಲು ಸಂಪೂರ್ಣವಾಗಿ ಇಟ್ಟಿದ್ದಾರೆ. ಇದೇನು ಹಾಳಾಗಲ್ಲ, ಇದೊಂದು ಅದೃಷ್ಟ. ಆದರೆ ತರಕಾರಿ ದವಸ ಧಾನ್ಯ ಎಲ್ಲ ಹಾಳಾಗ್ಬಿಡುತ್ತೆ, ಅದೇ ನೋವಿನ ಸಂಗತಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಪಾಲಿಟಿಕ್ಸಲ್ಲಿ ಸಾಮಾನ್ಯ ಜನರು ಒದ್ದಾಡಲೇಬೇಕು. ನೋಡಿ ಇನ್ನೂ ಬೇರೆ ಬೇರೆ ರೈತರು ಮತ್ತು ಟ್ರಕ್ ಡ್ರೈವರ್ಸ್ ಬಂದಿದ್ದಾರೆ. ಕೆಲವರು ರೈತರು ಕಮ್ ಟ್ರಕ್ ಡ್ರೈವರ್ಸ್ ಅವ್ರದ್ದೇ ಸ್ವಂತ ಟ್ರಕ್ಕಲ್ಲಿ ತೊಗೊಂಬಂದಿದ್ದಾರೆ. ತುಂಬ ಲಾಸ್ ಆಗಿದೆ, ತುಂಬ ಬೇಜಾರಾಗ್ತದೆ ಅಂತ ಹೇಳ್ತಾರೆ. ಅವ್ರು ಕಿतना दिन लगेगा? कोई पता नहीं लगता है. और क्या बोलना चाहते हो पाकिस्तान को, अफगानिस्तान को? हम क्या बॉर्डर खुल जाएगा फिर हमारा बहुत नुकसान हो गया इधर. तो ये बिजनेस होना बहुत ज़रूरी है आपके लिए? बहुत ज़रूरी है. हाँ. सबका कितने हज़ार गाड़ियाँ है इधर? सारा बॉर्डर बंद है. सब बॉर्डर में 1500-2000 गाड़ी खड़ा है. अभी कुछ प्रॉब्लम हुआ इधर, गन फायरिंग वो सब हुआ? पहले हो रहा है, अभी कुछ नहीं है. अभी कुछ नहीं? हाँ पहले हुआ? हाँ आपकी तरफ से भी उनकी तरफ से भी? हाँ दोनों तरफ. वो अंदर नहीं आए क्या? अंदर नहीं आया, लड़ाई हो गया. ओके ओके ओके. तो लड़ाई हो तो क्या होगा इधर? हम इधर से भाग नहीं जाएगा. ಬಗ್ ಜಾಯೇಗಾ. ಯುದ್ಧ ಆದ್ರೆ ಏನ್ ಮಾಡ್ತೀರಾ ಅಂದ್ರೆ ನಾವೆಲ್ಲ ಓಡೋಗ್ಬಿಡ್ತೀವಿ ಇಲ್ಲಿದ್ದ ಅಂತ. सब बॉर्डर में गाड़ी लग गया. तो आप वापस कैसे जाएंगे इतना सारे लोग? मोड़ करेगा गाड़ी, इधर खतरा है. बहुत लंबा रास्ता होगा आपके लिए. ಓಕೆ ಓಕೆ ಓಕೆ. ಏನು ಬೇಕೋ ಆಗ್ಬೋದು, ಬಹಳ ಸೆನ್ಸಿಟಿವ್ ಸಮಯ, ಎನಿ ಟೈಮ್ ಯುದ್ಧ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಯುದ್ಧ ಆಗದೆ ಇರಲಿ, ಶಾಂತಿ ಮೊಳಗಲಿ ಅಂತ ಹೇಳ್ತಾ ಎಲ್ಲ ವ್ಯಾಪಾರಿಗಳಿಗೂ ಒಳ್ಳೇದಾಗಲಿ. ಬಾರ್ಡರ್ ಏರಿಯಲ್ಲಿ ರೆಸ್ಟಿಂಗ್ ಮಾಡೋದಕ್ಕೂ ಚಿಕ್ಕ ಏರಿಯಾಗಳಿವೆ, ಮಲ್ಗೋಕ್ಕೂ ಜಾಗ ಇಲ್ಲ, ಊಟ ತಿಂಡಿಗೆ ಏನು ಸಿಗುತ್ತೋ ಗೊತ್ತಿಲ್ಲ. ಡ್ರೈವರ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಾರೆ. ಸಲಾಮ್ ನಮಾಜ್ಗೆ ಮ್ಯಾಟು ನೋಡಿ ಹೆಂಗಿದೆ ಲೊಕೇಶನ್ನು. ಇವೆಲ್ಲ ಪರ್ವತದ ಹಿಂದೆ ಇರೋದು ಪಾಕಿಸ್ತಾನ. ಏನು ನಾವು ಬಂದು ತಲುಪಿದೀವಿ ಅಫ್ಘಾನಿಸ್ತಾನ. ಹಾಗೆ ಪಾಕಿಸ್ತಾನದ ಬಹಳ ಸೆನ್ಸಿಟಿವ್ ಆದ ಗಡಿಯನ್ನ ನಿನ್ನೆ ಅಷ್ಟೇ ಇಲ್ಲಿ ಆ ಕಡೆ ಈ ಕಡೆ ಮಿಸೈಲ್ ಫೈರಿಂಗು ಮತ್ತೆ ಅಫ್ಘಾನಿಸ್ತಾನದ TTP ಅಂತ ಏನು ಕರಿತೀವಿ ಅವರು ಒಳಗೆ ನುಗ್ಗಿದ್ರಂತೆ. ಆ ಕಡೆ ಪಾಕಿಸ್ತಾನ ಸೋಲ್ಜರ್ಸು ಔಸ್ಕೊಂಡು ಬೆಟ್ಟ ಗುಡ್ಡದ ಪ್ರದೇಶದಿಂದ ಫೈರಿಂಗ್ ಮಾಡ್ತಾ ಇದ್ರಂತೆ. ಇಲ್ಲೂ ಅಷ್ಟೇ ಅಂಗಡಿ ಮುಂಗಟ್ಟುಗಳು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಟ್ರಕ್ ಡ್ರೈವರ್ಗಳು ಮಾತ್ರ ನಿಮಗೆ ಕಾಣಿಸ್ತಾ ಇರೋದು. ಟ್ರಕ್ಗಳನ್ನ ತೊಗೊಂಬಂದು ಇಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಲ್ಸ್ಕೊಂಡಿದ್ದಾರೆ ಲೋಡ್ಗಳ ಜೊತೆ. ಎಲ್ಲ ತರಕಾರಿ ದವಸ ಧಾನ್ಯ ಪ್ರತಿಯೊಂದು ಇದೆ. ನೋಡಿ ಇದೇನೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಗಡಿ. ಲಾಸ್ಟ್ ತಾಲಿಬಾನ್ ಚೆಕ್ ಪಾಯಿಂಟ್ ಅಲ್ಲಿ ಅಫ್ಘಾನಿ ಸೋಲ್ಜರ್ಸ್ ಇದ್ದಾರೆ. ನೋಡಿದ್ರು ಯಾರೊಬ್ರು ನೋಡ್ಬಿಟ್ರು ಬರ್ತಾರೆ ನನ್ನ ಹತ್ರ. ನಾವುಗಳು ನಮ್ಮ ದೇಶದಲ್ಲಿ ನಮ್ಮ ಊರುಗಳಲ್ಲಿ ಮಾತ್ರ ಕ್ರಿಕೆಟ್ ಕ್ರೇಜ್ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಗಡಿಯಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನ ವಾತಾವರಣವನ್ನ ತೋರಿಸ್ತೀನಿ. ನಿಮ್ಮೆಲ್ರಿಗೂ ಶಾಕ್ ಆಗೋದು ಕಡ ಖಂಡಿತ. ಎಂತ ವಾತಾವರಣ ನೋಡಿ. ಇಲ್ಲಿ ಕರೆಕ್ಟಾಗಿ ಗ್ರೌಂಡ್ ಇಲ್ಲ, ಫೆಸಿಲಿಟಿ ಇಲ್ಲ, ಏನಿಲ್ಲ, ಎಲ್ಲ ಕಲ್ಲು ಬಂಡೆ. ಆದ್ರೂ ಇಲ್ಲಿಯ ಜನಗಳು ಒಂದು ಕ್ರಿಕೆಟ್ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿದ್ದಾರೆ ಸರ್ಕಾರದ ವತಿಯಿಂದ. ಸರಿಸುಮಾರು 80ಕ್ಕೂ ಹೆಚ್ಚು ಟೀಮ್ಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದೆ. ಅದು ಯುದ್ಧದ ಸಮಯದಲ್ಲಿ ಗಡಿ ಜಾಗದಲ್ಲಿ. ಆ ಕಡೆ ಪರ್ವತ ದಾಟಿದ್ರೆ ಪಾಕಿಸ್ತಾನ, ಈ ಕಡೆ ಅಫ್ಘಾನಿಸ್ತಾನ. ಇಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟು. ಆಡಿಯನ್ಸ್ ನೋಡ್ರಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ. ಒಂದು ರಿಯಲ್ ಕ್ರಿಕೆಟ್ ಮ್ಯಾಚ್ಗೆ ಜನ ಸೇರ್ತಾರಲ್ಲ ಆ ರೀತಿಯಲ್ಲಿ ಜನಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಓಪನಿಂಗ್ ಸೆರೆಮನಿ ಆಗತ್ತೆ. ಈ ತರ ಒಂದು ವಾತಾವರಣ ನಾನಂತೂ ಯಾವತ್ತೂ ನೋಡಿಲ್ಲ, ನೀವು ಕೂಡ ಯಾವತ್ತೂ ನೋಡಿರಲ್ಲ. ಇದು ಮೊಟ್ಟ ಮೊದಲ ಬಾರಿಗೆ ಅಫ್ಘಾನಿಸ್ತಾನದಲ್ಲಿ ಹಳ್ಳಿ ಗಲ್ಲಿ ಕ್ರಿಕೆಟ್ ಇವರಿಗೆ ಇದೆ. ಪ್ರೊಫೆಷನಲ್ ವರ್ಷನ್ ಆಫ್ ಕ್ರಿಕೆಟ್. ಆದ್ರೆ ಇವ್ರು ತಲೆನೇ ಕೆಡ್ಸ್ಕೊಳ್ಳಲ್ಲ. ತುಂಬಾ ಒಟ್ಟು ಜನ, ತುಂಬಾ ಗಟ್ಟಿ ಜನ. ನೋಡಿ ಹೆಂಗೆ ಇವರೆಲ್ಲ ಆಡಿಯನ್ಸು. ಇನ್ನು ನಿಮಗೆ ಪ್ಲೇಯರ್ಸ್ ತೋರಿಸ್ತೀನಿ, ಟೀಮ್ಗಳನ್ನ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಹಂಗೇ ಬನ್ನಿ ನೋಡಿ ಇಲ್ಲಿ ಹೆಂಗೆ ಕೂತಿದ್ದಾರೆ ಎಲ್ಲರೂ. ಕ್ಯಾಂಟೀನ್ ಎಲ್ಲ ಇದೆ, ಊಟ ಗೀಟ ಎಲ್ಲ ಮಾರ್ತಾ ಇದ್ದಾರೆ. ಅಲ್ಲಿ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಾ, ಓಪನಿಂಗ್ ಸೆರೆಮನಿಗೆಲ್ಲ ಸಿದ್ಧತೆ ನಡೀತಾ ಇದೆ. ಅಲ್ಲಿ ತಾಲಿಬಾನ್ ಫ್ಲಾಗ್ ಹಾಕಿದ್ದಾರೆ, ಮೈಕಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇದೆ, ಪ್ರತಿಯೊಂದು ನಡೀತಾ ಇದೆ. ವಾತಾವರಣ ಗಿಜಿ ನೋಡಿ. ಹುಡುಗ ಚಿಪ್ಸ್ ಮಾಡ್ತಾ ಇದ್ದಾನೆ. ಇಲ್ಲಿ ಅಂಕಲ್ ಅಂಗಡಿಲಿ ಕ್ಯಾಂಟೀನಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಚಾಕ್ಲೇಟು ಬಿಸ್ಕೆಟು, ಚಿಕ್ಕ ಮಕ್ಕಳಿದ್ದಾರೆ. ಇಲ್ಲಿ ನೋಡಿ ಮುಂದೆ ಇನ್ನೊಂದು ಕ್ಯಾಂಟೀನ್ ಇದೆ. ಆಹಾ, ಒಳ್ಳೆ ಅಡುಗೆ. ಅಲ್ಲೇ ಆಡಿಯನ್ಸ್ ಕೂತ್ಕೊಂಡು ಸೂಪ್ ಗಿಪ್ ಕುಟ್ಕೊಂಡು, ಚಳಿಗೆ ಬಿಸಿಲಿದೆ ಆದರೂ ಸಿಕ್ಕಾಪಟ್ಟೆ ಚಳಿಗಾಳಿ ಇದೆ. ಇಲ್ಲಿ ಇನ್ನೊಂದೇನೋ ಮಾಡ್ತಾರೆ ಇದು. ಇದು ಏನಪ್ಪ ಪಾಯಸದ ಥರ, ಇದು ಖೀರು.
ಈ ಪಾಕಿಸ್ತಾನದ ಗಡಿಯಲ್ಲಿ ತುಂಬ ಈ ಅಕ್ಕಿ ಪಾಯಸ ಕುಡಿತಾರೆ ಜನಗಳು, ತುಂಬ ಇಷ್ಟಪಡ್ತಾರೆ. ನೋಡಿ, ಆಲ್ಮೋಸ್ಟ್ 1,000-2,000 ವೀಕ್ಷಕರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ನೋಡೋಕ್ಕೆ ಕಾತರದಿಂದ ಆಲ್ಮೋಸ್ಟ್ 1-2 ಗಂಟೆಗಳಿಂದ ಕೂತಿಯಾರಂತೆ, ಕಾಯ್ತಾ ಇದ್ದಾರೆ. ಮಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಗ್ರೌಂಡ್ ನೋಡ್ರಿ, ಆ ಕಲ್ಲು ನೋಡ್ರಿ, ಇದ್ರ ಮೇಲೆ ಹೆಂಗ್ರಿ ಆಡೋದು, ಬಿದ್ದರೆ ಕೈಕಾಲು ಮುಖ ಎಲ್ಲ ಎಗ್ರಿ ಚಿಪ್ಪೆ ಎಗರೋಗ್ಬಿಡುತ್ತೀರಿ. ಅದು ಪಿಚ್ಚು. ವಾ ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಕ್ರೀಡೆ ಅನ್ನೋದು ಹೇಗೆ ಡಸಂಟ್ ಮ್ಯಾಟರ್ ಫೆಸಿಲಿಟಿ ಇದೆಯೋ ಇಲ್ವೋ, ಆಡಬೇಕು. ಈಗ ನಾವು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಆಡ್ತಾ ಇದ್ವಿ, ಏನೂ ಇರ್ತಾಯಿಲ್ಲ ಫೆಸಿಲಿಟಿ. ಬಟ್ ಈ ಲೆವೆಲಲ್ಲ, ನಮ್ಮದು ಅಟ್ಲೀಸ್ಟ್ ಬೆಟರ್ ಲೆವೆಲ್ ಇರೋದು ಗ್ರೌಂಡ್ಗಳೆಲ್ಲ, ಪಿಚ್ಚೆಲ್ಲ ಚೆನ್ನಾಗಿರೋದು. ಇಲ್ಲಂತೂ ಅಪ್ಪ ನೋಡಿ, ಒಂದು ಬಿರಿಯಾನಿ ಮಾಡ್ತಾಯಿದ್ದೀನಿ ಇಲ್ಲಿ. ಆಹಾ, ಬಿರಿಯಾನಿ ಅಲ್ಲ, ಜೋಳ. ಓಕೆ ಜೋಳ, ಉಪ್ಪು, ಖಾರ, ನಿಂಬೆಹಣ್ಣು, ಸೂಪರ್. ಇಲ್ಲಿ ಇನ್ನೊಬ್ರು ಕೂಡ ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಸಂಬೂಸ ಅಂತ ಕರೀತಾರೆ, ಅದಕ್ಕೆ ಚಟ್ನಿ ನೇತಾಕೊಂಡ್ಬಿಟ್ಟಿದ್ದಾರೆ ಬತ್ತಳಿಕೆಯಲ್ಲಿ. ಜನಗಳೆಲ್ಲ ಟ್ರೆಡಿಷ್ನಲ್ ಉಡುಪಲ್ಲಿದ್ದಾರೆ, ಯಾಕೆಂದರೆ ಇದು ಹಳ್ಳಿಯ ವಾತಾವರಣ, ಪಕ್ಕಾ ಹಳ್ಳಿ. ಕೇವಲ 10-15 ಕಿಲೋಮೀಟ್ರಲ್ಲಿ ಪಾಕಿಸ್ತಾನದ ಗಡಿ. ಇವು ಯುದ್ಧದ ವಾತಾವರಣ. ನೆನ್ನೆ ಅಷ್ಟೇ ಮಿಸೈಲ್ ಫೈರಿಂಗ್ ಆಗಿದೆ, ಗನ್ ಫೈರಿಂಗ್ ಆಗಿದೆ. ಆದರೂ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಆಡ್ತಾ ಇದ್ದಾರೆ ಅಂದರೆ ಇವರು ಮೀಟ್ರನ್ನು ಮೆಚ್ಚಲೇಬೇಕು. ಅರ್ಧಕ್ಕರ್ಧ ಜನ ಕಂದಾರ್ಗೆ ವಾಪಸ್ ಓಡೋಗ್ಬಿಟ್ಟಿದ್ದಾರಂತೆ. ಸರಿ, ಕಂದಾರ್ ಅಲ್ಲ, ಜಲಾಲಾಬಾದ್ಗೆ. ನೋಡಿ, ಇಲ್ಲಿ ಶುರುವಾಗ್ತಾ ಇದೆ ಟೂರ್ನಮೆಂಟು. ಅನೌನ್ಸ್ಮೆಂಟ್ಸ್ ನಡೀತಾ ಇದೆ. ಯಾವುದು ಟಾಸು ಗೀಸು ಮತ್ತು ಕೆಲವೆಲ್ಲ ತಾಲಿಬಾನ್ ಸರ್ಕಾರದಿಂದ ಮುಖ್ಯಸ್ಥರೆಲ್ಲ ಬಂದಿದ್ದಾರೆ. ಅವ್ರನ್ನೆಲ್ಲ ಸ್ಪೀಚ್ ಗೀಚ್ ನಡೀತಾ ಇದೆ. ಇದೆಲ್ಲ ನಡ್ಕೊಂಡು ನೋಡಿ, ಮಕ್ಕಳು ಎಷ್ಟು ಜನ ಕಾಯ್ತಾ ಇದ್ದಾರೆ ಇದನ್ನು ನೋಡೋದಕ್ಕೋಸ್ಕರ. ಅಂದರೆ ಕ್ರೀಡೆ, ಎಸ್ಪೆಷಲಿ ಕ್ರಿಕೆಟ್ ಅನ್ನೋದು ನಮ್ಮಲ್ಲಿ ಎಷ್ಟು ಕ್ರೇಜ್ ಇದೆಯಲ್ಲ, ಇವಾಗ ಈ ಕ್ಷಣದಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಷ್ಟೇ ಕ್ರೇಜ್ ಇದೆ. ಆದರೆ ಈ ಕಲ್ಲಿನ ಮೇಲೆ ಆಡಿದ್ರೆ ಬದುಕಕ್ಕೆ ಹೆಂಗ್ರಿ ಸಾಧ್ಯ? ಅದರ ಲೊಕೇಶನ್ ತುಂಬ ಚೆನ್ನಾಗಿದೆ. ಇಲ್ಲೇನಾದ್ರು ಒಂದು ಕರೆಕ್ಟಾಗಿರೋ ಕ್ರಿಕೆಟ್ ಗ್ರೌಂಡ್ ಮಾಡಿದ್ರೆ ಆಡೋದಕ್ಕೆ ಅದ್ಭುತ. ಆದರೆ ಸ್ವಿಂಗ್ ಬೌಲರು, ಫಾಸ್ಟ್ ಬೌಲರ್ ಇದ್ದರೆ ಕಾಣೋದೇ ಇಲ್ಲ ಬಾಲು, ಹಂಗೆ ಸ್ವಿಂಗ್ ಆಗುತ್ತೆ. ಯಾಕಂದರೆ ಗಾಳಿ ಸಿಕ್ಕಾಬಿಟ್ಟೆ ಜಾಸ್ತಿ ಈ ಜಾಗದಲ್ಲಿ. ವಾ ಈ ಥರ ಒಂದು ಕ್ರಿಕೆಟ್ ಮ್ಯಾಚನ್ನು ನಾನು ವಿಟ್ನೆಸ್ ಮಾಡ್ತಿರೋದು ನನಗೆ ಭಾಳ ಖುಷಿ ಕೊಡ್ತಾ ಇದೆ. ಈಗ ಹತ್ರ ಹೋಗಿ ತೋರಿಸ್ತೀನಿ ನಿಮಗೆಲ್ಲ ವಿಷಯಗಳನ್ನ, ಏನೇನು ನಡೀತಾ ಇದೆ ಅಂತ. ಜನಗಳೆಲ್ಲ ಟೀ ಬಾಕ್ಸು, ಕೇಕು, ಬಿಸ್ಕೆಟು, ಚಾಕ್ಲೇಟು ಎಲ್ಲ ಇಟ್ಕೊಂಬಂದು ಕೂತಿದ್ದಾರೆ. ಈಗ ನಮ್ಮ ಪ್ರೀತಿಯ ಕೈಲಾಶ್ ಮೀನಾದ ಇಂಡೋ ಟ್ರೆಕರ್ ಕೂಡ ಒಂದು ಬಾಲ್ ಆಡುವಂತಹ ಅವಕಾಶ ಸಿಕ್ಕಿದೆ. ವಾ ಅಫ್ಘಾನಿಸ್ತಾನದಲ್ಲಿ ಬ್ಯಾಟ್ ಹಿಡಿದಂತಹ ನಮ್ಮ ಕೈಲಾಶ್ ಈಗ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಸರದಿ ನೋಡ್ರಿ. ಆಹಾ, ಸ್ಟ್ಯಾನ್ಸು. ಬನ್ನಿ ಈ ಪಿಚ್ಚಲ್ಲಿ ಒಂದು 6 ಹೊಡಿಯುವ. ಆಹಾ, ಓಹೋ, ವಂಡರ್ಫುಲ್. ಇದು ಬೇಕಾಗಿರೋದು ಮಜಾ ಅಂದರೆ. ಅಲ್ಲಿ ನೋಡಿ ಎಂಥ ಮಜಾ ಇದು ರೀ. ಮಜವಾದ ಸಮಯ ಅಂದರೆ ಲೈಫಲ್ಲಿ ಬಹಳ ಕಮ್ಮಿ ಜನಗಳಿಗೆ ಈ ಥರ ಒಂದು ಅದೃಷ್ಟ. ಹೊರ ದೇಶಗಳಲ್ಲಿ, ಅದು ಅಫ್ಘಾನಿಸ್ತಾನ ಪಾಕಿಸ್ತಾನದ ಗಡಿಯಲ್ಲಿ ಕ್ರಿಕೆಟ್ ಮ್ಯಾಚಲ್ಲಿ ನಾವುಗಳು ಚೀಫ್ ಗೆಸ್ಟ್ ಆಗಿ ಬ್ಯಾಟ್ ಹಿಡಿದಂತಹ ಅಮೋಘವಾದ ಐತಿಹಾಸಿಕ ಸಂದರ್ಭ. ಏನಂತೀರ? ಜಾಸ್ತಿ ಬಿಲ್ಡಪ್ ಕೊಟ್ಬಿಡ್ನಾ? ಈಗ ಇನ್ನೇನು ಮ್ಯಾಚ್ ಶುರುವಾಗುತ್ತೆ. ಎಲ್ಲರನ್ನೂ ಕೂತ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ. ಫಸ್ಟ್ 2 ಟೀಮು ಫಸ್ಟ್ ಮ್ಯಾಚು ಶುರುವಾಗ್ತಾ ಇದೆ. ಟೆನ್ನಿಸ್ ಬಾಲ್ ಟೂರ್ನಮೆಂಟು. ಟಾಸ್ ನಡೀತಾ ಇದೆ. ಹಾಕಿದ್ರು ಟಾಸು, ಏನು ಬಿತ್ತೋ ಗೊತ್ತಿಲ್ಲ, ಯಾರು ಬ್ಯಾಟಿಂಗೋ ಬೌಲಿಂಗೋ. ಒಟ್ಟಲ್ಲಿ ಮ್ಯಾಚ್ ಕೂತ್ಕೊಂಡು ಒಂದು 10 ನಿಮಿಷ ನೋಡಿಕೊಂಡು ಹೊರಡೋಣ ಬನ್ನಿ. ಈ ಒಂದು ಕ್ರಿಕೆಟ್ ಮ್ಯಾಚ್ ಸಿಕ್ಕಾಬಿಟ್ಟೆ ನೆನಪಿರುತ್ತೆ. ಯಾಕೆ ಅಂದರೆ ನಾವುಗಳು ಕಾಮೆಂಟ್ರಿ ಕೂಡ ಮಾಡಿದ್ವಿ, ಫುಲ್ಲು ಕಿರ್ಚಾಡಿ ಕೂಗಾಡಿ ಹಾರಾಡಿದ್ವಿ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಕಿರ್ಚಾಡಿ ಕೂಗಾಡಿ ಹಾರಾಡಿದಂತಹ ಕಾಮೆಂಟ್ರಿಯ ಆಡಿಯೋನೇ ಬರಲಿಲ್ಲ. ಅದಕ್ಕೋಸ್ಕರ ಡಬ್ಬಿಂಗ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಅನುಭವ ತುಂಬ ಚೆನ್ನಾಗಿತ್ತು. ಹಳ್ಳಿಯಲ್ಲಿ ಕೂಡ ಕ್ರಿಕೆಟ್ ಕ್ರೇಜನ್ನು ನೋಡಿ, ಇಲ್ಲಿಯ ಕ್ರಿಕೆಟ್ ಕ್ರೀಡಾಪಟುಗಳನ್ನು ಭೇಟಿಯಾಗಿ ಬಹಳ ಖುಷಿಯಾಯಿತು. ಆರ್ಗನೈಸರ್ಸ್ ನಮ್ಮನ್ನ ಕೂರಿಸಿ ಮರ್ಯಾದೆ ಕೊಟ್ಟು, ನಮಗೂ ಆಡೋಕ್ಕೆ ಅವಕಾಶ ಕೊಟ್ಟು, ಕಾಮೆಂಟ್ರಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಒಳ್ಳೆಯದಾಗಲಿ. ಕ್ರೀಡೆಯಿಂದ ಎಲ್ಲರಿಗೂ ಒಗ್ಗಟ್ಟಾಗುವಂತಹ ಒಂದು ಸಂದರ್ಭ ಬರುತ್ತೆ. ಇದರಿಂದ ದೇಶಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಈಗಷ್ಟೇ ಇಲ್ಲಿ ತಾಲಿಬಾನ್ ಚೆಕ್ ಪಾಯಿಂಟ್ ಇತ್ತು. ಅವ್ರು ಏನಂದರೆ ಪಾಕಿಸ್ತಾನದಿಂದ ಓಕೆ ಬ್ರೋ ಓಕೆ ಬಾಯ್ ಯಾರು ಮಾತಾಡಿದ್ರು ಇದೇ ರೀತಿ ಫುಲ್ ಜೋಶು. ಅವ್ರೇನಂದರೆ ಪಾಕಿಸ್ತಾನಿ ಜನಗಳು ಯಾರು ಇಲ್ಲಿಗಲ ನುಗ್ಗಿ ರೂಟಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದರೆ ನಾವು ಪಾಕಿಸ್ತಾನಿಗಳು ಆಲ್ಮೋಸ್ಟ್ ಒಂದೇ ಥರ ಕಾಣಿಸ್ತೀವಿ. ಅವ್ರಿಗೆ ಆ ಡೌಟ್, ಅದಕ್ಕೆ ಕೇಳಿದ್ರು 2 ಸಲ ನಾನು ಪಾಸ್ಪೋರ್ಟ್ ಬೇಕಾ ಅಂತ ಹಿಂಗೆ ತೋರ್ಸೋಕೆ ಹೋಗೋಷ್ಟೊತ್ತಿಗೆ ಅವ್ರು ಪರ್ಮಿಷನ್ ಲೆಟ್ರ್ ತೋರಿಸಿದ್ರು, ಸುಮ್ಮನಾದರು. ಅಂದರೆ ಎಲ್ಲರಿಗೂ ವರಿ, ಪಾಕಿಸ್ತಾನಿ ಯಾರು ಬೇಡದಿರುವಂಥ ಜನಗಳು ಇಲ್ಲಿಗೆ ಬರ್ತಾರಾ ಅಂತ, ಅಥವಾ ಎಂಟ್ರ್ ಆಗ್ಬಿಡ್ತಾರೆ ಇಲ್ಲಿಗಲಿ ಅಂತ. ದಿನ ಇಲ್ಲಿಗಲಿ ತುಂಬ ಎಂಟ್ರಿ ಆಗುತ್ತೆ. ಯಾಕಂದರೆ ಎಲ್ಲ ಎಷ್ಟು ಬೆಟ್ಟ ಗುಡ್ಡಗಳಿವೆ. ಯಾವುದೋ ಒಂದು ಎಲ್ಲ ಕಡೆ ಚೆಕ್ ಪಾಯಿಂಟಲ್ಲಿರುತ್ತೆ. ಯಾವುದೋ ಒಂದು ಈಸಿ ರೂಟ್ ಇದ್ದರೆ ಹತ್ಕೊಂಡ್ಬಂದ್ಬಿಡ್ಬೋದು.
ಬಟ್ ಅಷ್ಟು ಸುಲಭ ಇಲ್ಲ, ಬಟ್ ಸ್ಟಿಲ್ ಪಾಸಿಬಲ್ ಇದೆ. ಆ್ಯಂಬುಲೆನ್ಸಲ್ಲಿ ಸಿಗಾಕೊಂಡಿದ್ರು, ನಾವು ಅದಕ್ಕೆ ಎಲ್ಲ ಸೈಡಿಗೆ ಬಂದ್ವಿ. ಇವಾಗ ಅವ್ರು ಮುಂದಕ್ಕೆ ಹೋದ್ರು, ಹೋಗ್ತಾ ಇದ್ದಾರೆ ಮುಂದಕ್ಕೆ ಹಾಸ್ಪಿಟಲ್ ಕಡೆಗೆ. ಒಳ್ಳೇದಾಗಲಿ ಒಳಗಿರೋ ಪೇಷಂಟ್ಗೆ. ಭಾರತ ದೇಶ 20ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳನ್ನು ಅಫ್ಘಾನಿಸ್ತಾನಕ್ಕೆ ಗಿಫ್ಟ್ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದೆ. ಆ್ಯಂಬುಲೆನ್ಸ್ ಒಳಗಿರುವಂತಹ ಪರ್ಸನ್ ಒಳ್ಳೇದಾಗಲಿ, ಅವ್ರ ಆರೋಗ್ಯ ಬೇಗ ಸರಿ ಹೋಗಲಿ ಅಂತ ಪ್ರಾರ್ಥನೆ ಮಾಡೋಣ. ಇಲ್ಲೆಲ್ಲ ಮೆಡಿಕಲ್ ಕೇರ್ ಅಷ್ಟು ಸುಲಭದ ಮಾತಲ್ಲ, ದೂರ ದೂರ ಇರುತ್ತೆ ಆಸ್ಪತ್ರೆಗಳು, ತುಂಬ ಕಷ್ಟ. ಡಾಕ್ಟರ್ಸ್ ಇರೋದು ಕಮ್ಮಿ. ಅಲ್ಲಿ ನೋಡಿ ಲಾರಿ ಮೇಲೆ ಹೆಂಗೆ ಕೂತಿದ್ದಾರೆ ಹುಡುಗರು, ಚಿಕ್ಕ ಚಿಕ್ಕ ಹುಡುಗರು ಲಾರಿ ಮೇಲೆ ಹತ್ತು ಕೂತ್ಕೊಂಡಿದ್ದಾರೆ. ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ. ಆ್ಯಂಬುಲೆನ್ಸ್ ಅವ್ರಿಗೆ ಮುಂದೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ತದೆ. ಮೂಲಂಗಿ ಮೇಲೆ ಕೂತ್ಕೊಂಡು ಯುವಕರು ಹೋಗ್ತಾ ಇದ್ದಾರೆ. ಕೆಳಗಡೆ ಫುಲ್ಲು ಮೂಲಂಗಿ ಇದೆ, ಮೇಲ್ಗಡೆ ಇಬ್ಬರು ಹುಡುಗರು ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಸೂರ್ಯ ಅಸ್ತ ಆಗಿದ್ದಾರೆ, ಕತ್ಲಾಗ್ಬಿಡುತ್ತೆ ಬೇಗ. ಇಲ್ಲಿ 5-5:30ಗೆಲ್ಲ ಕತ್ಲಾಗ್ಬಿಡುತ್ತೆ. ರಾತ್ರಿಗಳು ದೊಡ್ಡದಾಗ್ತವೆ, ದಿನ ಕಮ್ಮಿ ಆಗ್ತಾಯಿದೆ. ಅಂದರೆ ಅದು ವಿಂಟರ್ನ ಸಂಕೇತ. ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಆ ಥರ ಜಾಸ್ತಿ ಆಗುತ್ತೆ. ಅಕ್ಕಪಕ್ಕ ಇರೋ ಮರಗಳನ್ನ ನೋಡಿ ಒಂದ್ಸಲಿ ಗಮನಿಸಿ, ಎಷ್ಟು ಚೆನ್ನಾಗಿದೆ ಅಂತ. ಭಾಳ ವಿಶೇಷವಾಗಿದೆ. ಆ ಕ್ಯಾನೋಪಿ ಇಲ್ಲಿಂದ ನೋಡ್ತೀವಲ್ಲ ದೂರದವರೆಗೂ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದು ಒಳ್ಳೆ ಮ್ಯಾಜಿಕಲ್ ಆಗಿದೆ. ಇದು ಇಡೀ ರಸ್ತೆ ತುಂಬ ಒಂದೇ ರೀತಿಯ ಮರಗಳನ್ನು ಹಾಕಿದಾರೋ ನ್ಯಾಚುರಲ್ ಆಗಿದೆಯೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ಊಟಕ್ಕೆ ಒಂದು ಜಾಗದಲ್ಲಿ ನಿಲ್ಲಿಸೋಣ ಅಂತ ಬಂದ್ವಿ. ಸಖತ್ತಾಗಿದೆ ನೋಡಿ. ಇದು ರೋಡ್ ಸೈಡ್ ಡಾಬಾ, ಎಲ್ಲ ಕಡೆ ಆಚೆ ಕಡೆನೇ ಆ ಥರ ಕೂತ್ಕೊಳ್ಳೋಂತಹ ಜಾಗ ಮಾಡಿದ್ದಾರೆ. ಮಟನ್ ನೇತಾಕಿದ್ದಾರೆ. ಈ ಕಡೆನೂ ಅಷ್ಟೇ, ಯಂಗ್ಸ್ಟರ್ಸ್ ಎಲ್ಲ ಕೂತ್ಕೊಂಡು ಹ್ಯಾಂಗ್ ಔಟ್ ಮಾಡ್ತಾಯಿದ್ದಾರೆ, ಊಟ ತಿಂಡಿ ಮಾಡ್ತಾಯಿದ್ದಾರೆ. ಹಳ್ಳಿಗಳಿಂದ ಜನ ಬರ್ತಾ ಇದ್ದಾರೆ. ಯಾವುದೋ ಒಂದು ಹಳ್ಳಿಯಿಂದ ಆಚೆ ಒಂದು ಮೇನ್ ರೋಡು. ಚಾಯ್ ಬೇರೆ ಇದೆ, ಚಾಯ್ ಇದೆ. ರೌಂಡ್ ಹಾಕೊಂಡ್ಬಂದ್ವಿ, ಎಲ್ಲ ಕಡೆ ಏನೇನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಆಚೆ ಕಡೆ ಕೂತ್ಕೊಂಡೆ ಊಟ ಕಾಫಿ ತಿಂಡಿ ಎಲ್ಲ ಸೇವನೆ ಮಾಡ್ಬೋದು. ಫುಲ್ ರಶ್ ಇದೆ ಜನಗಳು. ಹೆಂಗಿದೆ ನೋಡಿದ್ದು ಕೂತ್ಕೊಳ್ಳೋ ಜಾಗ, ಸಕ್ಕತ್ತಾಗಿದೆ. ಹಿಂದೂಸ್ತಾನ್. You love Hindustan? Thank you. Where are you going? ನಮ್ಮ ಭಾಷೆ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಬಾಯ್. ಸಲಾಮ್. How are you? Good. ಸಲಾಮ್. ಇಲ್ಲಿ ಬರ್ಬೇಕಾ? ಎಲ್ಲ ಕಡೆ ಡಿಮ್ಯಾಂಡ್ ನಮ್ಮ ಜೊತೆ ಕೂತ್ಕೊಳ್ಳಿ ಅಂತ. ಓಕೆ, ಐ ಜಸ್ಟ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಸೂಪ್ಗಳು ಕುಡಿತಾ ಇದ್ದಾರೆ ಜನಗಳು. ಬಿಸಿ ಸೂಪ್ ಇದೆ. ಬಹುತ್ ಬಡಿಯ. ಮಟನ್ ನೇತಾಕಿದ್ದಾರೆ ಈ ಜಾಗದಲ್ಲಿ. ಸೊ ಎಲ್ಲ ಮಟನ್ನ ಇಲ್ಲೇ ಕಡಿತಾರೆ, ಇಲ್ಲೇ ಊಟ ಅಡುಗೆ ಮಾಡ್ಕೊಟ್ಬಿಡ್ತಾರೆ. ಗುಡ್ ಜಾಬ್ ಬ್ರೋ. ಇಲ್ಲೂ ಏನೋ ಅಡುಗೆ ಮಾಡ್ತಾರೆ, ಚಾಯ್ ಮಾಡ್ತಾರೆ. ಓಕೆ, ಇಲ್ಲಿ ಬಿಸಿ ಕ್ಯಾಂಟೀನು, ಬಿಸಿ ಏನೋ ತೊಗೊಂಡು ಹೋಗ್ತಾ ಇದ್ದಾರೆ. सूप है तो क्या है भाई? बहुत बढ़िया. ये क्या सूप है? ये सब्जी वाला है ना. सब्जी? हाँ, सब्जी और मुर्गा. इधने सब्जी ಮತ್ತೆ ಮುರ್ಗಾ ಅಂದ್ರೆ अंदर भी है ಕೋಳಿ ಮತ್ತೆ ಸಬ್ಜಿ ಹಾಕಿ ಮಾಡಿರೋದು. ಓಕೆ ಅಚ್ಚಾ ದಿಕ್ ರहा है. ವೆರಿ ಗುಡ್. ನಮ್ಮ ಊರಿಂದು ಕೆಳಗಡೆ ಏನೋ ನಂದೇನೋ ಬಿಸ್ನೆಸ್ ಇದೆ, ತೋರಿಸ್ತೀನಿ ಇಂದ. ಹೋಗ್ಬಾರ್ದು ಗೊತ್ತಿಲ್ಲ. ಮೈದಾನ್. ಓಕೆ. ಎಲ್ಲ ಮಕ್ಕಳು ಸುತ್ತುವರೆದ್ಬಿಟ್ಟಿದ್ದಾರೆ. ಒಂದು ಸೂಪ್ ಆರ್ಡ್ರ್ ಮಾಡಿದ್ವಿ. ಸೂಪ್ ಆರ್ಡ್ರ್ ಮಾಡಿ ಕೂತ್ಕೊಂಡು ತಿನ್ನಂಗೂ ಇಲ್ಲ. ಎಲ್ಲರೂ ಮುಂದೆ ಇದ್ದಾರೆ. ಎಲ್ಲರಿಗೂ ಏನಂದರೆ ಖುಷಿ, ನಾವ್ಯಾರೋ ಬಂದ್ಬಿಟ್ಟಿದ್ದೀವಿ ಬೇರೆ ದೇಶದಿಂದ. ಯಾರಿದು ನನ್ನ ಮಕ್ಳು ಹಿಂಗಿದ್ದಾರೆ, ಏನು ಮಾತಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಗುರಾಯಿಸ್ತಾ ಇದ್ದಾರೆ. ನಾವು ಅಷ್ಟೇ ಕನ್ಫ್ಯೂಸ್ ಆಗಿ ಕೂತಿದ್ದೀವಿ, ಹೆಂಗೆ ಊಟ ಮಾಡೋದು ಎಲ್ಲ ಮಕ್ಳು ಮುಂದೆ ನಾವು ಅಂತ. ಅದೇನೋ ಹೊಡಿಯಲ್ಲ ಎದುರ್ಕೋತಾರೆ ಹುಡುಗಿರಲ್ಲಿ. ಹಿಂಗೆ ಕೈ ಹಿಂಗೆ ಇಡಕ್ಕೆ ತೊಗೊಂಡೋಗ್ಬಿಟ್ಟ. ಹೆಂಗ್ ಕೂತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಕ್ಕಳು ಮುಗ್ಧವಾಗಿದ್ದಾರೆ. ವೆರಿ ನೈಸ್. ಮಕ್ಕಳು ಅಂದರೆ ದೇವ್ರಿಗೆ ಸಮಾನ, ತುಂಬ ಖುಷಿ ಆಗುತ್ತೆ. ತಲುಪಿದ್ದೀವಿ ಜಲಾಲಾಬಾದ್ ಸಿಟಿಗೆ. ಈಗ ಊಟದ ರೆಸ್ಟೋರೆಂಟಿಗೆ ಹುಡುಕಾಟ, ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಬೇಕು. ಆ್ಯಕ್ಚುಲಿ ಅಲ್ಲೊಬ್ರು ಕರೆದ್ರು ಮನೆಗೆ, ನಮ್ಮ ಮನೆಗೆ ಬಂದಿರಿ ಅಂತ ಬಾರ್ಡ್ರ್ ಹತ್ರ. ಬಟ್ ಬಾರ್ಡ್ರ್ ಏರಿಯಾಸಲ್ಲಿ ಗೊತ್ತಿಲ್ಲದಿರೋರನ್ನ ಫಸ್ಟ್ ಟೈಮ್ ಮೀಟ್ ಮಾಡೋದವ್ರನ್ನ ನಂಬಿ, ಅದು ಎಸ್ಪೆಷಲಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಗಡಿಯಲ್ಲಿ 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ರಾತ್ರಿ ಉಳ್ಕೊಳ್ಳೋದು ಅಷ್ಟು ಸೂಕ್ತವಲ್ಲ ಅಂತ ಅದರ ಅಗೇನ್ಸ್ಟ್ ಡಿಸೈಡ್ ಮಾಡಿದ್ವಿ. ಇಲ್ಲಾಂದರೆ ಹೋಗ್ಬೋದಿತ್ತು, ಬಟ್ ಎಲ್ಲೋ ಒಂದು ಕಡೆ ಕೆಲವು ಸಲ ಈ ಥರ ಸಿಚುವೇಶನ್ಸಲ್ಲಿ ಬಾರ್ಡ್ರ್ ರೀಜನ್ಸಲ್ಲಿ ಮಲಗೋದು ಬೇಡ ಅನ್ನೋ ಉದ್ದೇಶದಿಂದ ವಾಪಸ್ ಜಲಾಲಾಬಾದಿಗೆ ಬಂದ್ವಿ. ಜಲಾಲಾಬಾದಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿದೆ ಎಲ್ಲ. ಆಮೇಲೆ ಆಲ್ಮೋಸ್ಟ್ 100 ಕಿಲೋಮೀಟ್ರ್ ದೂರ ಆಯ್ತಲ್ವ.
130-140 ಕಿಲೋಮೀಟ್ರ್. ಸೊ ಏನು ತೊಂದರೆ ಇಲ್ಲ. ರಾತ್ರಿ ಎಲ್ಲೂ ಜಗಮಗಿಸ್ತಾ ಇದೆ ಜಲಾಲಾಬಾದ್. ಏನಾದ್ರು ಒಂದು ಚಿಕ್ಕ ಟೇಲ ಹುಡ್ಕೊಂಡು ಊಟ ಗೀಟ ಮಾಡ್ತೀವಿ. ವಾಪಸ್ ಬಂದು ಸೇರಿದ್ದೀವಿ ಜಲಾಲಾಬಾದ್ಗೆ. ಇವಾಗ ಗಾಡಿಯನ್ನು ಪಾರ್ಕ್ ಮಾಡಿ ಹೋಟೆಲ್ ಹೋಗ್ತಾ ಇದ್ದೀವಿ. ಆಚೆ ಬರ್ತಿದ್ದಂಗೆ ಒಂದು ಹೋಟ್ಲು, ಲೋಕಲ್ ಹೋಟ್ಲು. ನಮ್ಮದು ಹೋಟ್ಲು ಎಲ್ಲೋ ಗೊತ್ತಿಲ್ಲ, ದೊಡ್ಡೂರಿದು. ಆಲ್ಮೋಸ್ಟ್ 2 ಲಕ್ಷ ಜನ ಇರ್ತಾರೆ ಇಲ್ಲಿ. ನ್ಯೂ ಹೋಂಡಾ CG 125 अपन का कब लिया? ये 1 हफ्ते पहले. हाँ 1 हफ्ता हुआ. ओ क्या है आपका नाम? आशुकोला. आशिफोला. किधर से हो आप? मुझे इसी सुबह से निंग्रहार से. कितने में लिया? ये 63,000. 63 ಅಫ್ಘಾನಿ ಅಂದರೆ ಆಲ್ಮೋಸ್ಟ್ 80,000 ಮೇಲಾಗುತ್ತೆ ಭಾರತ ದೇಶದಲ್ಲಿ. ಕಿಧರ್ से लिया? ये इधर कंपनी है ना इसका. ಆಲ್ ದ ಬೆಸ್ಟ್ ಫಾರ್ ಯೋರ್ ನ್ಯೂ ಬೈಕ್. ಅಚ್ಚಾವ್. ಇದು ನಾವು ಹೋಗ್ಬೇಕು ಅಂದ್ಕೊಂಡಿರೋ ಹೋಟ್ಲು. ಫುಲ್ ಜನ ಇದ್ದರು. ಇಲ್ಲಿ ಸ್ವಲ್ಪ ಪಾಕಿಸ್ತಾನಿ ಫುಡ್ಡು ಫೇಮಸ್ಸು. ಚಪ್ಪಲ್ ಕಬಾಬು ಆ ಥರ ಊಟ ತಿಂಡಿಗಳು. ಎಲ್ಲೂ ಮೋರಿ ಇಲ್ಲ, ಎಲ್ಲ ಕಡೆ ಆರಬೇಕು. ಅಯ್ಯೋ ಫುಲ್ ಫೇಮಸ್ ಇದು. ನೋಡಿ ಜನ ಒಳಗೆ ರಾಶಿ ರಾಶಿಯಾಗಿ ಕೂತ್ಕೋತಾ ಇದ್ದಾರೆ. ಅಯ್ಯೋ ಏನಿದು, ಭಯ ಆಗತ್ತಿಲ್ಲ ಹೋಗೋಕ್ಕೆ. ಸಲಾಮ್ ಅಲೈಕುಮ್. ಅವ್ರು ಮಾಡೋದು ನೋಡ್ರಿ, ಅಂಕಲ್ ಕೂತಿರೋದು. ಈ ಬಾಣ್ಲೆ ಅಷ್ಟೇ ದೊಡ್ಡದಾಗಿದ್ದಾರೆ ಅವರು. ವಾವ್, ಹೆಂಗೆ ಮಾಡ್ತಾರೆ ನೋಡಿ ಇವರು ಅಡುಗೆ. ಅವ್ರು ಮಾತಾಡಿಸ್ಬೇಕ್ರಿ. ಬೆಳಗ್ಗೆ ಹೊತ್ತು ಇವರು ಬಿರಿಯಾನಿ ಕೂಡ ಮಾಡ್ತಾರಂತೆ. ಸೊ ರಾತ್ರಿ ಹೊತ್ತು ಇದು, ಬೆಳಗ್ಗೆ ಬಿರಿಯಾನಿ. ಸೊ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಸಾಹೇಬ್ರನ್ನ. ಇದೇ ಚಪ್ಪಲ್ ಕಬಾಬ್ ಹತ್ರ ಇದ್ದಾರೆ, ಭಾಳ ಫೇಮಸ್ ಇಲ್ಲಿ. ಹೆಂಗೆ ಮಾಡ್ತಾರೆ ಅಂಕಲ್ ನೋಡಿ. ನಮ್ಮ ಬ್ರದರ್ ಹೆಂಗ್ ಕೂತಿದ್ದಾರೆ ಅಂತ. ಬ್ರೋ ವಾಟ್ ಇಸ್ ಯುವರ್ ನೇಮ್? ಆದಮ್ ಖಾನ್. ನೋಡ್ರಿ ಹೆಂಗ್ ಮಾಡ್ತಾರೆ. ಕ್ಯಾ ಬನಾ ರೇ ಹೋ? ಚಪ್ಪಲ್ ಕಬಾಬ್, ಚಪ್ಪಲಿ ಕಬಾಬ್ ಅಂತ ಇದು. ನೋಡಿ ಹೆಂಗ್ ಹಾಕ್ತಾರದು. ಅಲ್ಲಿ ಎತ್ಕೊಂಡ್ರು ಹಿಟ್ಟನ್ನ, ಹಿಟ್ಟು ಅಂದ್ರೆ ಅದು ಮಾಂಸ. ಅಮುಕಿದ್ರು ಬಿಟ್ರು ಎಣ್ಣೆಗೆ. ನೋಡಿಲಿ ಹೆಂಗ್ ಕಲಿಸ್ತಾರೆ. ಹೆಂಗ್ ನೋಡಿ, ಅದು ಮಾಂಸ, ಇಲ್ಲಿ ಸಬ್ಸಿ ಎಲ್ಲಾದ್ರೂ ಮಿಕ್ಸ್ ಮಾಡಿಬಿಟ್ಟು ಮಸಾಲ ಗಿಸಾಲ ಹಾಕ್ಬಿಟ್ಟು ಚೆಚ್ಚಾಡ್ತಾರೆ. ಯಪ್ಪ ನೋಡ್ರಿ ಹೆಂಗಿದ್ದಾರೆ ಮನುಷ್ಯ, ಹೆಂಗ್ ಅಡುಗೆ ಮಾಡ್ತಾರೆ. ಬರೀ ಚಪ್ಪಲಿ ಕಬಾಬ್ ಮಾತ್ರ ಮಾಡೋದಂತಿದ್ರು. ಓಕೆ ಓಕೆ, ಟೇಸ್ಟ್ ಕರ್ ಸಕ್ತಾ ಹೂಂ? ಟೇಸ್ಟ್ ಕರ್ ಸಕ್ತಾ ಹೂಂ? ನೋಡಿ ಅವ್ರಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀರಾ ಅಂತ ಕೇಳಿದೆ. ಹಾ ಥ್ಯಾಂಕ್ ಯು ಭಾಯ್, ಥ್ಯಾಂಕ್ ಯು. वाह क्या टेस्ट है भाई, एकदम जबरदस्त है। कितने साल से बना रहे हैं? बहुत छोटा से, सिर्फ यही बनाता है। ಕಬಾಬ್ बहुत अच्छा है, ಸೂಪರ್ ಆಗಿದೆ ಮಾತ್ರ. ಕಾಬೂಲ್ ಇಂದ ಬಂದಿಯಾರಂತ ಇದನ್ನ ತಿನ್ನೋದಿಕ್ಕೆ. काबुल से आया? इतने दूर से क्यों आया? आदम खान कबाब के लिए. ಅಬ್ಬಾ ಅಬ್ಬಾ, ಆದಮ್ ಖಾನ್ ಕಬಾಬ್ ತಿನ್ನೋದಕ್ಕೆ ಕಾಬೂಲಿಂದ ಬಂದಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ಫೇಮಸ್ ಈ ಕಬಾಬ್ ಅಂತ. 3.5 kg ಕಬಾಬ್ ತಗೊಳ್ತಾ ಇರಂತೆ. ತಗೊಂಡ್ಬಿಟ್ಟು ಕಾಬೂಲಿಗೆ ಹೋಗ್ತಾ ಹೋಗ್ತಾ ತಿನ್ಕೊಂಡು ಹೋಗ್ತಾರಂತೆ. ಅಷ್ಟು ಫೇಮಸ್ ಈ ಕಬಾಬ್ ಹೋಗ್ರು. ಇಲ್ಲಿಂದ ಊಟಕ್ಕೆ ಹೋಗ್ತಾ ಇದೀವಿ. ಅಯ್ಯೋ ಎಷ್ಟು ಜನ ಇದ್ರು ಊಟ ಟೇಬಲ್ ಅಲ್ಲಿ. ಊಟದ ಸಮಯ. ವಾವ್, ಸ್ಪೆಷಲ್ ಕಬಾಬು, ಪನ್ನೀರ್ ಸ್ಪೆಷಲ್. ಇದು ನಾರ್ಮಲ್? ನಾರ್ಮಲ್. ಹಾ, ಇದು ಬರೀ ಮಟನ್, ಇದು ಪನ್ನೀರ್ ಜೊತೆಗೆ, ಇದು ಸಾದಾ. ಓಕೆ. ನೋಡ್ರಿ ಹೆಂಗ್ ಬಂದಿದೆ. ಕೈಯಲ್ಲಿದೆ ಚಪ್ಪಲ್ ಕಬಾಬು. ಯಪ್ಪ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. 3 ವೆರೈಟಿ. ಇದು ಸಾದಾ. ಎರಡನೇದು ಪನ್ನೀರು ಮತ್ತೆ ಜೈತೂನ್, ಅಂದ್ರೆ ಪನ್ನೀರ್ ಮತ್ತೆ ಆಲಿವ್ಸ್ ನ ಹಾಕಿರುವಂತದ್ದು. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇದಕ್ಕೆ ಜೊತೆಗೆ ಏನ್ ಕೊಟ್ಟಿದ್ದಾರೆ ಅಂತ. ಮೆಣಸಿನ್ಕಾಯಿ, ನಿಂಬೆ ಹಣ್ಣು, ಹಾಗೆ ಟೊಮ್ಯಾಟೊ. ನಿಂಬೆ ಹಣ್ಣನ್ನ ಇದ್ರ ಮೇಲೆ ಹಿಂಡಿ ನೋಡಿ ಇಲ್ಲಿ. ಆಹಾ, ನಿಂಬೆಹಣ್ಣು ಹಿಂಡಿ ಹಿಂಗೆ ಪೀಸನ್ನ ಜ್ಯೂಸಿಯಾಗಿ ಮುರಿದು ಘಮ ಬಿಸಿ. ಆಹಾ, ಇದು ಬೇಕಾಗಿರೋದು. ಸಕ್ಕತ್ತಾಗಿದೆ, ಸೂಪರ್, ಮಸ್ಟ್ ಟ್ರೈ. ನಮ್ಮ ಆದಮ್ ಖಾನ್ ಬ್ರದರ್ ದುಡ್ಡಿಸ್ಕೊಳ್ಳಲ್ಲ ಅಂತ ಇದ್ದಾರೆ.
ಅದಕ್ಕೆ ಬಲವಂತವಾಗಿ ದುಡ್ಡು ಕೊಡೋಣ ಅಂತ ಓಯ್ ಆದಮ್ ಖಾನ್ ಅವರ ಮಗ ಉನ್ಕ ಬೇಟ ನಾಮ್ ಕೇಳ್ತೀರಾ ಶೊಹೇಬ್ ವಾವ್ ಈಗಿಂದಾನೆ ಗದಿಯಲ್ಲಿ ಕೂತ್ಕೊಂಡಿದ್ದೆ ನೋಡ್ರಿ ಹೆಂಗ್ ಕೂತಿದ್ದಾನೆ ರಾಜಂತರ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ ಇನ್ನೂ ದುಡ್ಡು ತಗೊಳ್ಳಿ ಅಂದ್ರೆ ತಗೊಳ್ತಾ ಇಲ್ಲ ಸೊ ನಮ್ಮ ಬ್ರದರ್ಗೆ ಬ್ರೋ ನೋ ಫ್ರೆಂಡ್ ಮೆಹಮಾನ್ ಅಂತ ಹೇಳಿ ಬೇಡ 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 ಅಂತ ಹೇಳಿ ಈಗಷ್ಟೇ ನಾವು ತಿನ್ಕೊಂಡ್ ಬಂದ್ವಿ ನಮ್ಮ ಆದಮ್ ಖಾನ್ ನಮ್ಮ ಹತ್ರ ದುಡ್ಡು ತಗೊಳಕ್ಕೂ ರೆಡಿ ಇಲ್ಲ ನೀವು ಮೆಹಮಾನು ನೀವು ಬಂದಿದ್ದೀರಾ ನಮ್ಮ ಊರಿಗೆ ಯಾವುದೇ ಕಾರಣಕ್ಕೂ ನಾವು ಕಾಸು ತಗೊಳ್ಳೋಣ ಅಂತ ಹೇಳಿ ಇಂಡಿಯಾ ವಾಲಾ ಹತ್ರ ದುಡ್ಡು ತಗೊಳ್ಳೋಣ ಅಂತ ಹೇಳ್ತಾ ಇದಾರೆ ಎಷ್ಟೇ ಬಲವಂತ ಮಾಡಿದ್ರು ಇಸ್ಕೋತಾ ಇಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ಕಬಾಬ್ ಕ್ವಾಲಿಟಿ ಮಾತ್ರ ಸೂಪರ್ ಆಪ್ಕಿ ಕಬಾಬ್ ಬಹುತ್ ಅಚ್ಚಾ ಥಾ ಜಬರ್ದಸ್ತ್ ಬಹುತ್ ಎಂಜಾಯ್ ಕಿಯಾ ಒಬ್ಬ ಮನುಷ್ಯ ಒಂದು ಫುಲ್ ತಿನ್ನಕ್ಕಾಗ್ಲಿಲ್ಲ ದೊಡ್ಡದ್ ಮಾಡಿ ಕಳಿಸಿದ್ರು ನಮಗೋಸ್ಕರ ಸ್ಪೆಷಲ್ ಅಂತ ಥ್ಯಾಂಕ್ ಯು ಸೋ ಮಚ್ ಫಿರ್ ಮಿಲೆಂಗೆ ಬಾಯ್ 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 ಖುದಾಫಿಜ್ ನಮ್ಮ ಹೋಟ್ಲ್ ಆಚೆ ಕಡೆನೆ ಒಂದು ಕೆಫೆ ಶಾಪು ಸಲಾಮ್ 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 ಸಬ್ ಠೀಕ್ ಆಪ್ ಹೋಟೆಲ್ ರೂಮ್ ರೆಡಿ ಆಗಿದೆ ನಮ್ಮ ಹೋಟೆಲ್ ರೂಮ್ನ ಆಫೀಸ್ ಇದು 5ನೇ ಫ್ಲೋರು ನಮ್ಮ ರೂಮಿಗೆ ಬಂದ್ವಿ ನೋಡಿ ಹೆಂಗಿದೆ ಅಂತ 800 ರೂಪಾಯಿ ಅಂತೆ ಎಲ್ಲ ಕಡೆ ಮಲಗ್ಬೋದು ಜಲಾಲಾಬಾದ್ದು ಟಾಪ್ ಆ್ಯಂಗಲ್ ಶಾಟ್ ಕೊಡ್ತೀನಿ ನೋಡಿ ರಾತ್ರಿ ಇಷ್ಟೊತ್ತಾದರೂ ಜಿಗಿ ಜಿಗಿ ಜಗ ಜಗ ಆ ಎದುರುಗಡೆ ಹೋಟ್ಲು ಸೆಟ್ ಆಗಲಿಲ್ಲ ಬೇರೆ ಇನ್ನೊಂದು ಹೋಟ್ಲಿಗೆ ಬರ್ತಾ ಇದೀವಿ ಹುಡ್ಕೊಂಡು ಇದು ಚೆನ್ನಾಗಿದೆ ಈ ಚಿಕ್ಕ ಹುಡುಗ ನೋಡ್ಕೋತಾ ಇರೋದು ಸಲಾಮ್ ಅಲೈಕುಮ್ ಟಿ ವಿ ಇದೆ ಬಾತ್ರೂಮ್ ಓಕೆ ಚೆನ್ನಾಗಿರೋದು ಯಾವುದೂ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಶವರ್ ಇದೆ